ಎರಡೇ ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡ್ಬಿಟ್ವಲ್ಲ ಸಮುದ್ರನ. ಇಲ್ಲಿ ಯಾವ್ದು ಮೋಟರ್ ಫಿಕ್ಸ್ ಮಾಡಿಲ್ಲ, ಎಲ್ಲ ಮ್ಯಾನ್ಯುಯಲ್ ಕೇಳಿದ್ರು. ತೆರಿ ಮಾಕಾಸಿ ದೇವರು. ನಾವೀಗ ಇಂಡೋನೇಷ್ಯಾದ ನ್ಯಾಷನಲ್ ಮಾನ್ಯುಮೆಂಟ್ ಹತ್ರ ಬಂದಿದ್ದೀವಿ. ನೀವಲ್ಲಿ ನೋಡ್ತಾ ಇದ್ದೀರಾ ಇಂಡೋನೇಷ್ಯಾದ ನ್ಯಾಷನಲ್ ಮಾನ್ಯುಮೆಂಟು. ಇದನ್ನ ಮೊನಾಸ್ ಟವರ್ ಅಂತಾರೆ. ದೇವರು ಇಂಡೋನೇಷ್ಯಾದ ಕ್ಯಾಪಿಟಲ್ಲು ಜಕಾರ್ತಾದಿಂದ ಸುಮಾರು ದೂರ ಇರುವಂತ ಈ ಯೋಗ ಕರ್ತಾಗ್ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಇಂಡೋನೇಷ್ಯಾದ ಸಮುದ್ರ. ಗುರು, ಈ ತರ ಜಾಗಕ್ಕಂತೂ ನಾನು ಯಾವತ್ತೂ ಬಂದಿರ್ಲಿಲ್ಲ. ಇದಂತೂ ಅದ್ಭುತವಾಗಿರುವಂತ ಜಾಗ. ಈ ಅದ್ಭುತವಾಗಿರುವಂತ ಜಾಗದಲ್ಲಿ ಈ ಕ್ರಿಟಿಕಲ್ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಡೆಯೋದೇ ಮಜಾ. ಇಂಡೋನೇಷ್ಯಾದ ಪ್ರಜೆ ನೋಡಿ. ಮಚ್ಚೆ ಇವ್ನು ಲಾಂಗ್ ಲಚ್ಚಿನ ಇರ್ಬೇಕು, ಇಲ್ಲ ಕಣೋ ಇವ್ನು ಮಾರ್ಕೆಟ್ ಮಂಜನ ಇರ್ಬೇಕು. ನಾನ್ ಯಾರು ಗೊತ್ತೇನ್ರು? ನಾಯಿ ರಾಣ. ಗುರು, ಯಾರಾದ್ರೂ ಸಮುದ್ರನ ಕ್ರಾಸ್ ಮಾಡ್ಬೇಕಾದ್ರೆ ಸೀದಾ ಏರೋಪ್ಲೇನ್ ಹತ್ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲ ಬ್ರಿಡ್ಜ್ ಕಟ್ಬಿಡ್ತಾರೆ, ಕಷ್ಟ ಬಿದ್ದು. ವಾ, ಆದ್ರೆ ಇಂಥ ಸಮುದ್ರಕ್ಕೆ ಬ್ರಿಡ್ಜ್ ಅಲ್ಲಿ ಕಟ್ತಾರೆ. ಆದ್ರೆ ರೋಪ್ ವೇ ಬ್ರಿಡ್ಜ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವೀಗ. ಈ ತರ ಖತರ್ನಾಕ್ ರೋಪ್ ವೇ ಬ್ರಿಡ್ಜ್ ಅಲ್ಲಿ ಯಾವತ್ತೂ ಹೋಗಿದ್ದೇ ಇಲ್ಲ. ಇವತ್ತು ಹೋಗೋಣ ಬನ್ನಿ. ಇಡ್ರಿ ಬಲ್ಗಾಲು. ಸ್ಟಾರ್ಟ್ ಆಯ್ತು ಗಾಡಿ, ಟಾಟಾ. ಕೆಳಗಡೆ ಏನಾದ್ರು ಅಪ್ಪಿ ತಪ್ಪಿ ಬಿದ್ರೆ ಸಮುದ್ರಕ್ಕೆ ಬೀಳ್ಬಾರ್ದು ಅಂತ ಜಾಲರ ಬೇರೆ ಹಾಕವ್ರೆ. ವಾ, ಅದ್ಭುತ ಗುರು ಇದಂತೂ. ಸಮುದ್ರದ ಮಧ್ಯ ರಥದಲ್ಲಿ ಹೋಗೋದೇ ಮಜಾ. ಬಾ 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 ಬಾ, ಎರಡೇ ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡ್ಬಿಟ್ವಲ್ಲ ಸಮುದ್ರನ. ಇಲ್ಲಿ ಯಾವ್ದು ಮೋಟರ್ ಫಿಕ್ಸ್ ಮಾಡಿಲ್ಲ, ಎಲ್ಲ ಮ್ಯಾನ್ಯುಯಲ್ ಕೇಳಿದ್ರು. ತೆರಿ ಮಾಕಾಸಿ. ಇಂಡೋನೇಷ್ಯಾದ ಒರಿಜಿನಲ್ ಐಲ್ಯಾಂಡ್ ಇಂದ ಈ ಚಿಕ್ಕ ಐಲ್ಯಾಂಡ್ ಬಂದಿವಿ. ಇದು ತುಂಬಾ ಚಿಕ್ಕದು. ಎಷ್ಟು ಚಿಕ್ಕದು ಅಂತ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಐಲ್ಯಾಂಡ್ ಮೇಲೆ ಕಾಲಿಟ್ಟು ಎರಡೇ ಹೆಜ್ಜೆಗೆ ಸಮುದ್ರ ಸಿಕ್ಬಿಡ್ತದೆ. ಇಲ್ಲೆಲ್ಲ ಹಗ್ಗ ಹಾಕಿ ಕಟ್ಟಾಕ್ಬಿಟ್ಟವ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ನ. ಅಲ್ಲಿ ರೋಪ್ ವೇ, ಎರಡೆರಡು ಮಾರ್ಗದಲ್ಲಿ ಈ ಐಲ್ಯಾಂಡ್ಗೆ ಎಂಟ್ರಿ ಆಗ್ಬೋದು. ದಿಸ್ ಓಷನ್, ಇಂಡಿಯನ್ ಓಷನ್, ಸಮುದ್ರ ಇಂಡಿಯಾ. ಟಾಟಾ.